ಮಾನ್ಯ ಸಚಿವರು ಗಮನಕ್ಕೆ ತರಬೇಕಾಗ್ತದೆ. ಮಾನ್ಯ ಸಚಿವರೇ, ಆದ್ರೆ ಯಾವ ಕಾರಣದ ಅನುದಾನ ಕೂಡ ತಗೋಬೇಕು, ಯಾವ ತರ ಅನುದಾನ ಕೊಡಬೇಕು ಇವರಿಗೆ ಇಂಜಿನಿಯರ್ಗಳಿಗೆ ಅಂತ ಕೇಳ್ತಾ ಇದೀನಿ. ನಾಟ್ ಓನ್ಲಿ ಸಮಾಜ ಕಲ್ಯಾಣ ಇಲಾಖೆ ಇದು ಅನುದಾನದ ವಿಚಾರ ಬಂದಿದೆ ಅಂದ್ರೆ 23-24 ಇನ್ನು ಅನುಷ್ಠಾನಗೊಂಡಿಲ್ಲ ಅಂತಂದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ನಮ್ಮ ಆಶಯಕ್ಕೆ ಕೊಡ್ಲಿ ಬಿಟ್ಟು ಕೊಡ್ತಕ್ಕಂಥ ಕೆಲಸ ಆಗಿಲ್ವಾ? ಎಲ್ಲ ಶಾಲೆಗಳು ಸರ್ ಅವೆಲ್ಲ ಕೂಡ ಕೊಟ್ಟಿರ್ತಕ್ಕಂಥ ನಾವು PRD ಕೊಟ್ಟಿರ್ತಕ್ಕಂಥದ್ದು. ನಿರ್ಮಿತಿ ಮತ್ತು ಇವ್ರದ್ದು ಟೆಂಡರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಅದು ಕೊಡ್ತಾರೆ ಕ್ಯಾರಿಯರ್. ಬಟ್ ಆ ಕೆಳಗೆ ನಾವು ಲೋಡ್ ಮಾಡಂಗಿಲ್ಲ. ಇದು ರಿವ್ಯೂ ಮೀಟಿಂಗ್ದಾಗೂ ಎಷ್ಟು ಚರ್ಚೆ ಮಾಡಿದ್ರು ಅದು ಮುಂದೆ ಹೋಗ್ತಾ ಇಲ್ಲ. ಬಹಳಷ್ಟು ಎಲ್ಲರೂ ನಾವು ಹರಿದನ ಮತ್ತು ವಾಪಸ್ ಚರ್ಚೆ ಮಾಡೋದು ಸಮಯ ಅದು ಮಾಡೋದಾಗಿದೆ. ಅದಕ್ಕೆ ನಾನು ವಿನಂತಿ ಏನದ, ಮೊದಲ ನೀವು ಕಾಫಿ ಒಂದ್ 2 ದಿವಸ ಮೊದಲ ಸಂಬಂಧ ಚರ್ಚೆ ಮಧ್ಯದಲ್ಲಿ ಮಾನ್ಯ ಚಿಕ್ಕೋಡಿ ಸಂಸದರು ಬಂದಿದ್ದಾರೆ. ಅವರನ್ನು ನಮ್ಮ ಮುಖ್ಯ ಲೆಕ್ಕಾಧಿಕಾರಿಗಳು ಸ್ವಾಗತ ಮಾಡಬೇಕು ಅಂತ ಕೇಳ್ತಿದ್ದೇನೆ. ಗೌರ್ಮೆಂಟ್ ಏನಂತಾರೆ ಸರ್, ಅವಷ್ಟು ಕೇಸ್ ಕಾಮಗಾರಿ ವೈಸ್ ಶಾಸಕ ಯಾವ ಕೇಳಬೇಕಾದ್ರೂ ಮಂತ್ರಿಗೆ ಸರ್ಕಾರ ಕ್ವಶನ್ ಮಾಡಬೇಕು. ಈಗ ಇವರು ಕ್ವಶನ್ ಮಾಡಿದ್ರೆ ಈಗ ಹೇಳೋದು ನಾವು ನಿಮ್ಮ ಗಮನಕ್ಕೆ ತರ್ತೀವಿ ಸರ್. ಪರಿಹಾರ ಏನಂತ ಹೆಂಗರ ಅಧಿವೇಶನ್ ಬರ್ತಾ ಇದೆ, ಎಲ್ಲ ಪಟ್ಟಿ ಮಾಡಿ ಏನ್ ಸಮಸ್ಯೆ ಇದೆ ಅವ್ರ ಮಂತ್ರಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ವಿ. ಆ ರೀತಿ ಎಲ್ಲ ಕಡೆ ಮಾಡಿದ್ರೆ ಪಾರದರ್ಶಕತೆ ಬರ್ತದೆ. ನೀವು ಮೊದಲೇ ಡಿಪಾರ್ಟ್ಮೆಂಟ್ ಕೊಟ್ಟುಬಿಟ್ರೆ ಖಂಡಿತವಾಗ್ಲೂ ಕೂಡ ಅದು ಭ್ರಷ್ಟಾಚಾರ ಈ ವರ್ಷದಿಂದ ದುಡ್ಡು ಬರ್ತಿಲ್ಲ. ಅದು ಸಮಸ್ಯೆ. ಅದಕ್ಕೆ ಈ ಮ್ಯಾಟ್ರಿ ಏನಂದ್ರೆ ಸರ್, ನನ್ನ ವಿನಂತಿ ಏನಂದ್ರೆ ಸಂಬಂಧಪಟ್ಟವ್ರು ಏನಾದ್ರು ಒಂದು ಪಟ್ಟಿ MP ಸಪರೇಟ್ ಕೊಡೋದು, ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಾವು ಚರ್ಚೆ ಮಾಡಿ ಯಾವ ಶಿಸ್ತು ಕ್ರಮಕ್ಕೆ ಜಗ್ಗಿಸಲಿಕ್ಕೆ ನಾವು ಕಂಪ್ನಿಗೆ ಡ್ಯೂಟಿ ಬಯಲುಂಗದವರು 4/9/2025 ಅವರಿಗೆ ಹ್ಯಾಂಡ್ ಸರ್ಟಿಫಿಕೇಟ್ ಅದರ ಮಾತಿಂದ ಮುಂಚೆ ಇನ್ನೊಂದು ಸರ್ಟಿಫಿಕೇಟ್ ಉದಾಹರಣೆ ಕೊಟ್ಟಿದ್ದಾರೆ ಸರ್. ಎಲ್ಲಿ ನಮ್ದು ವರ್ಕು ಈ ಟೆಂಡರ್ ಪ್ರಕ್ರಿಯೆ ಆದ ತಕ್ಷಣ ಅವರಿಗೆ ನಾವು ವಿದ್ಯುತ್ ಸಂಪರ್ಕ ಕಲಿಸ್ತೇವೆ ಸರ್. ಇದ್ರ ಜೊತೆಗೆ ತಮ್ಮದೊಂದು ನಿರ್ದೇಶನ ಇತ್ತು, ಅವರಿಂದ ಶಾಸಕರಿಂದ ನಿರ್ದಿಷ್ಟವಾದ ಒಂದು ಕೆಲಸಗಳು ಏನಾದರೂ ಪೆಂಡಿಂಗ್